ಬಿಜೆಪಿ ಕಾರ್ಯಕರ್ತ ವಿನಯ್ ಸೋಮಯ್ಯ ಆತ್ಮಹತ್ಯೆ ಪ್ರಕರಣ ತೀವ್ರ ಒಂದು ಚರ್ಚೆಗೆ ಗ್ರಾಸವಾಗಿತ್ತು. ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಈಗ ಬಿ ರಿಪೋರ್ಟ್ ಸಲ್ಲಿಕೆ ಆಗಿದೆ. ಈ ಬಗ್ಗೆ ಮಾತಾಡಲಿಕ್ಕೆ ಶಾಸಕರು ಸಿಎಂ ಕಾನೂನು ಸಲಹೆಗಾರರಾದ ಎಸ್ ಪೊನ್ನಣ್ಣ ನಮ್ಮೊಟ್ಟಿಗಿದ್ದಾರೆ. ಸರ್, ನಿಮ್ಮ ಹೆಸರು ಕೂಡ ತಳಕು ಹಾಕಿತ್ತು, ಆರೋಪ ಇತ್ತು ನಿಮ್ಮ ಮೇಲೆ ಕೂಡ. ಇಬ್ಬರು ಶಾಸಕ ಮಂತ್ರಗೌಡ ಕೂಡ ಅವರ ಮೇಲೆ ಆರೋಪ ಇತ್ತು. ಈಗ ಬಿ ರಿಪೋರ್ಟ್ ಸಲ್ಲಿಕೆ ಆಗಿದೆ, ಏನು ಹೇಳ್ತೀರಿ ಸರ್? ನನಗೂ ಆ ಪ್ರಕರಣಕ್ಕೂ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳುವಂಥದ್ದು ನನ್ನ ಸ್ಪಷ್ಟ ನಿಲುವು ಮತ್ತು ಸಾರ್ವಜನಿಕ ವಲಯದಲ್ಲಿ ತಿಳಿದಿರುವಂಥ ವಿಚಾರ. ಅದೇ ರಾಜಕಾರಣಕ್ಕಾಗಿ ಸಾವುಗಳನ್ನು ಬಳಸುವಂಥದ್ದು ಇದು ಹೊಸದಲ್ಲ ಅವ್ರಿಗೆ. ಬಿ ಜೆ ಪಿಯವರ ಸಂಸ್ಕೃತಿ ಇದು. ಎಲ್ಲೇ ಸಾವಾದರೆ ಅಲ್ಲಿ ರಣಹದ್ದುಗಳ ಥರ ಪಾಪ ರಣಹದ್ದುಗಳು ಆಹಾರಕ್ಕೆ ಹೋಗುತ್ತೆ, ಇವರು ರಾಜಕೀಯಕ್ಕೋಸ್ಕರ ಹೋಗ್ತಾರೆ. ಅಂಥ ಒಂದು ಕೀಳುಮಟ್ಟಕ್ಕೆ ಇವತ್ತು ರಾಜಕಾರಣ ನಮ್ಮ ರಾಜ್ಯದಲ್ಲಿ ತಂದಿಟ್ಟಿದ್ದಾರೆ ಬಿ ಜೆ ಪಿನವರು. ಎಲ್ಲರೂ ಬಂದಿದ್ದರು, ರಾಜ್ಯ ಮಟ್ಟದ ಎಲ್ಲ ನಾಯಕರು, ಅಧ್ಯಕ್ಷರು, ವಿರೋಧ ಪಕ್ಷದ ನಾಯಕರು ಬಂದು ಕೊಲೆ ಅಂತ ಹೇಳೋ ಥರದಲ್ಲಿ ಬಿಂಬಿಸುವಂಥ ಪ್ರಯತ್ನವನ್ನು ಮಾಡಿ ನಮ್ಮ ತೇಜೋವಧೆಯನ್ನು ಮಾಡೋದು ಮತ್ತು ಸಾರ್ವಜನಿಕ ವಲಯಲ್ಲಿ ನಮ್ಮ ಗೌರವವನ್ನು ತಗ್ಗಿಸುವಂಥ ಕೆಲಸ, ಈ ರೀತಿಯಾದಂಥ ಒಂದು ಪ್ರಯತ್ನ. ಅದಕ್ಕೆ ಅವತ್ತು ಕೂಡ ನನ್ನ ನಿಲುವು ಸ್ಪಷ್ಟ. ವಿನಯ್ ಸೋಮಯ್ಯನವರ ಆತ್ಮಹತ್ಯೆ ಆಗಬಾರ್ದಿತ್ತು, ಭಾಳ ನೋವಾಗುತ್ತೆ. ಮತ್ತು ಅವರ ಕುಟುಂಬಸ್ಥರಿಗೆ ಕೂಡ ನಾನು ಸಾಂತ್ವನ ನೀಡಿದ್ದೀನಿ. ಇವರು ಬರೀ ಶವ ಜೊತೆ ಇದ್ದು ಶವ ಸಂಸ್ಕಾರಕ್ಕೆ ಕೂಡ ಒಬ್ಬರು ಇರಲಿಲ್ಲ ನೋಡಿ. ಶವ ಸಂಸ್ಕಾರಕ್ಕೆ ಕುಟುಂಬಸ್ಥರು ಮಾತ್ರ ಇದ್ದರು, ಮತ್ತು ಅವರ ಊರಿನ ಜನ ಇದ್ದರು. ಇವರೆಲ್ಲೋದ್ರು, ಇವರ AC ಕಾರ್ನಲ್ಲಿ ಹೊಟ್ಟೋದ್ರು ವಾಪಸ್ಸು. ಅದರಿಂದ ಈ ರೀತಿಯಾಗಿ ವರ್ತಿಸ್ತಾರೆ. ಮತ್ತು ಇದರಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಅವರು ಫೋಟೋ ಹಾಕಿ ಕೊಲೆಗಡಕರು ಅಂತೆಲ್ಲ ಮಾಡಿದರು. ಇವತ್ತು ಈ ಆರೋಪ ಎಲ್ಲ ಸುಳ್ಳು ಅಂತೇಳಿ ತನಿಖೆಯಿಂದ ಹೊರಗೆ ಬಂದಿದೆ. ಅದರಿಂದ ನಾನು ಅವರಿಗೆ ಒತ್ತಾಯವನ್ನು ಮಾಡ್ತೇನೆ. ಇದು ತಾಯಿ ಕಾವೇರಿ ಅಮ್ಮೆಯ ಮಣ್ಣು, ಇದು ಕಾವೇರಿ ಹುಟ್ಟಿದ ನಾಡಿದು. ಇಲ್ಲಿ ಹುಟ್ಟಿರುವಂಥ ಒಂದು ನಾಡಿನ ಮಗ ನಾನು. ನೀವು ನನ್ನ ಮೇಲೆ ಈ ಆರೋಪವನ್ನು ಮಾಡಿದ್ದೀರಿ. ಇವತ್ತು ಆರೋಪ ಸುಳ್ಳಾಗಿದೆ. ನೀವು ಬಂದು ತಾಯಿ ಕಾವೇರಿ ಮುಂದೆ ನಿಂತು ಕ್ಷಮೆಯನ್ನು ಯಾಚಿಸಬೇಕು, ಇಲ್ಲಾಂದರೆ ಆ ತಾಯಿಯ ಶಾಪ ನಿಮಗೆ ತಟ್ಟುತ್ತದೆ ಅಂತ ಹೇಳ್ತೀನಿ. ತನಿಖೆಗೆ ನಿಮ್ಮನ್ನ ಕರೆದಿದ್ದಾರೆ ಹೇಗೆ? ಶಾಸಕರನ್ನು ಕರೆದಿದ್ದಾರೆ, ಮತ್ತು ದೂರದರ ತೆನ್ನಿರ ಮೈನಾ ಅಂತ ಹೇಳೋರ ಮೇಲೆ ಕೂಡ ಆರೋಪ ಇತ್ತು, ಅವರನ್ನು ಕರೆದಿದ್ದಾರೆ ಹೇಗೆ? ನನ್ನನ್ನು ಕರೆದಿದ್ದರು, ಬಹುಶಃ ಮಂತರವ್ರನ್ನ ಕೂಡ ಕರೆದಿದ್ದರು. ನಾನು ಹೋಗಿ ನನ್ನ ಏನು ಹೇಳಿಕೆ ಇದೆ ಹೇಳಿದ್ದೇನೆ. ಅವರು ವಿನಯ್ ಸೋಮಯ್ಯನವರ ಕುಟುಂಬಸ್ಥರಿಂದ ಅವರ ಧರ್ಮಪತ್ನಿಯವ್ರನ್ನೆಲ್ಲ ಕರೆದಿದ್ರು. ಅವರೆಲ್ಲ ಹೇಳಿದ್ದಾರೆ ಸ್ಪಷ್ಟವಾಗಿ, ಇದಕ್ಕೂ ಅವ್ರಿಗೇನು ಸಂಬಂಧ ಇಲ್ಲ ಅಂತ ಹೇಳೋದು ಸ್ಪಷ್ಟ. ಇದರಲ್ಲಿ ಏನಿದೆ ಹೇಳಿ? ಅವರು ಪಾಪ ಹೆನ್ನೂರಿನಲ್ಲಿ ಯಾವುದೋ ಅವ್ರ ಕಚೇರಿನಲ್ಲಿ ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ರು. ನಮಗೂ ಅದಕ್ಕೆ ಏನು ಸಂಬಂಧ? ನಾನು ಯಾವ ಥರ ಅವ್ರು ಮಾತಾಡಿದ್ದೀವ, ಯಾವ ಥರ ನೋಡಿದ್ದೀನ? ನನಗೆ ವಿನಯ್ ಸ್ವಾಮಿಯವರು ನನ್ನ ಮುಂದೆ ಬಂದರೆ ಯಾರು ಅಂತ ಗೊತ್ತಿಲ್ಲ. ನಾನು ಹೆಂಗೆ ಅವ್ರ ಆತ್ಮಹತ್ಯೆಗೆ ಕಾರಣ ಆಗೋಕ್ಕೆ ಸಾಧ್ಯ ಇದೆ? ಎಲ್ಲರಿಗೂ ಗೊತ್ತಿರೋವಂಥದ್ದು. ಈಗ ಇಲ್ಲಿ ಬಂದು ವಿಜೇಂದ್ರ ಗೊತ್ತಿಲ್ವಾ, ಅಶೋಕಿಗೆ ಗೊತ್ತಿಲ್ವಾ? ಎಲ್ಲ ಗೊತ್ತಿದೆ ಅವರಿಗೆ. ಗೊತ್ತಿದ್ದರೂ ಈ ರೀತಿ ಮಾಡ್ತಾರೆ. ಮತ್ತು ಅಲ್ಲಿ ಆತ್ಮಹತ್ಯೆ ಮಾಡ್ಕೊಳ್ಳೋಂಥ ಸಂದರ್ಭದಲ್ಲಿ ಆ ಕುಟುಂಬಸ್ಥರಿಗೂ ಕೂಡ ಅಲ್ಲಿ ಪರಿಸ್ಥಿತಿಯನ್ನು ನಿಭಾಯಿಸ್ಲಿಕ್ಕೆ ಬಿಡಲಿಲ್ಲ, ಒತ್ತಡ ಹಾಕಿದರು. ನಾರಾಯಣ ಸ್ವಾಮಿ ಛಲವಾದಿ ಅವರೆಲ್ಲ ಅಲ್ಲಿ ಹೋಗಿದ್ದಾರೆ. ನೋಡಿ ಯಾವ ಥರ ಮಾಡ್ತಾರೆ ಇವರು ಅಂತ ಹೇಳೋಂಥದ್ದು. ಅದಕ್ಕೆ ಇದು ಒಂದು ಮಾತ್ರ ಅಲ್ಲ, ಇಂಥದ್ದು ಭಾಳಷ್ಟು ಘಟನೆಗಳಾಗಿದೆ. ಎಲ್ಲದರಲ್ಲೂ ಈ ರೀತಿಯಾಗಿ ಅವರನ್ನು ಎಕ್ಸ್ಪೋಸ್ ಮಾಡಿದ್ದಾರೆ. ಆದ್ರೂ ಅದೇ ಥರ ಮಾಡ್ತಾರೆ. ಕುಟುಂಬದವರು ಆಕ್ಷೇಪಣೆ ಇರ್ತಾರೆ ಇದಕ್ಕೆ, ಈ ಪ್ರಕರಣ ಸಂಬಂಧಪಟ್ಟ ಈ ಬಿ ರಿಪೋರ್ಟ್ ಸಲ್ಲಿಕೆ ಆಗಿದೆ. ಎಷ್ಟು ಟೈಮ್ ಆಯಿತು ಸಲ್ಲಿಕೆ ಆಗಿದೆ? ಈಗ ಸಲ್ಲಿಕೆಯಾಗಿ ಬಹುಶಃ ನಮ್ಮ ವಿಧಾನಸಭೆ ಪ್ರಾರಂಭವಾದಂಥ ಸಂದರ್ಭ ಆವಾಗ, ಅಂದರೆ ಆಗಸ್ಟ್ನಲ್ಲಿ. ಈಗ ನಾವು 2 ತಿಂಗಳಾಗ್ತಾ ಬಂತು, ಯಾರೂ ಆಕ್ಷೇಪಣೆ ಸಲ್ಲಿಸಲಿಲ್ಲ. ಮತ್ತು ಅವರ ಧರ್ಮಪತ್ನಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಪೊನ್ನಣ್ಣ ಅವರಿಗೂ ವಿನಯ್ ಸೋಮಯ್ಯನಿಗೂ ಯಾವುದೇ ಸಂಪರ್ಕ ಇಲ್ಲ, ಪರಿಚಯ ಇಲ್ಲ ಅಂತ ಹೇಳೋದು. ಪಕ್ಕ ರಾಜಕೀಯವಾಗಿ ಹೇಳ್ತಿದ್ದಾರೆ ಅಂತ ಹೇಳ್ತೀರಾ ನೀವು ಶಾಸಕರನ್ನು? ನನಗೆ ಹೆಂಗೆ ಏನು ಸಂಬಂಧ ಇರ್ತದೆ? ಏನು ಸಂಬಂಧ ಇದೆ ಹೇಳಿ? ನನಗೂ ವಿನಯ್ ಸ್ವಾಮಿಯವ್ರಿಗೆ ಏನು ಸಂಬಂಧ? ನಾನು ಯಾವ ಥರ ಒಂದು ಆತ್ಮಹತ್ಯೆ ಪ್ರಕರಣದಲ್ಲಿ ಆತ್ಮಹತ್ಯೆಯನ್ನು ಎಬೆಟ್ ಮಾಡುವಂಥದ್ದು ಅಪರಾಧ. 306 ಆವಾಗ IPCನಲ್ಲಿ. ಈಗ ಈ ಹೊಸ ಕಾನೂನು BNSನಲ್ಲಿ ಯಾವ ಸೆಕ್ಷನ್ ಗೊತ್ತಿಲ್ಲ ನನಗೆ. 306 IPCಯಲ್ಲಿ ಅಬೆಟ್ಮೆಂಟ್ ಟು ಸುಸೈಡ್ ಈಸ್ ಎನ್ ಅಫೆನ್ಸ್. ಅಬೆಟ್ಮೆಂಟ್ ಅಂದ್ರೇನು? ಸಂಪರ್ಕ ಬೇಕವಾ ಬೇಡವಾ? ಯಾವ ಥರ ಒಂದು ದಿವಸ ಮಾತಾಡಿರ್ಬೇಕಾ ಬೇಡವಾ? ಮತ್ತು ನಿಕಟವಾದಂಥ ಸಂಪರ್ಕ ಇರಬೇಕು. ಆ ಘಟನೆಗೂ ನಿಮ್ಮ ಇದಕ್ಕೆ ನಿಕಟವಾಗಿರಬೇಕು. ಒಂದು ಉದಾಹರಣೆ ಹೇಳಬೇಕಂದ್ರೆ, ಒಂದು ಪ್ರಕರಣ ಇದೆ ಮಧ್ಯಪ್ರದೇಶದಲ್ಲಿ ನಡೆದಂಥದ್ದು. ಒಬ್ಬರು ಹೆಂಡತಿ ಮನೆಯಲ್ಲಿ ಪೂರ್ಣವಾಗಿ ಸೀಮೆಣ್ಣೆ ಹುಯ್ಕೊಂಡು ಬಂದು ಗಂಡನ ಹತ್ರ ನಾನು ಸತ್ತೋಗ್ತೀನಿ ಸುಟ್ಕೊಂಡು ಅಂತ ಹೇಳ್ತಾನೆ. ಅವನು ಮ್ಯಾಚ್ ಬಾಕ್ಸ್ ಕೊಡ್ತಾನೆ ಅವ್ರ ಕೈಗೆ. ಇದಾಗಿರುವಂಥ ಪ್ರಕರಣ, ದಟ್ ಈಸ್ ಅಬೆಟ್ಮೆಂಟ್.
ಇದು ಪನ್ನಣ್ಣ ಅವರ ಮಾತು. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ಬಿಜೆಪಿ ಕಾರ್ಯಕರ್ತ ವಿನಯ್ ಸೋಮಯ್ಯ ಆತ್ಮಹತ್ಯೆ ಪ್ರಕರಣ ತೀವ್ರ ಒಂದು ಚರ್ಚೆಗೆ ಗ್ರಾಸವಾಗಿತ್ತು. ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಈಗ ಬಿ ರಿಪೋರ್ಟ್ ಸಲ್ಲಿಕೆ ಆಗಿದೆ. ಈ ಬಗ್ಗೆ ಮಾತಾಡಲಿಕ್ಕೆ ಶಾಸಕರು ಸಿಎಂ ಕಾನೂನು ಸಲಹೆಗಾರರಾದ ಎಸ್ ಪೊನ್ನಣ್ಣ ನಮ್ಮೊಟ್ಟಿಗಿದ್ದಾರೆ. ಸರ್, ನಿಮ್ಮ ಹೆಸರು ಕೂಡ ತಳಕು ಹಾಕಿತ್ತು, ಆರೋಪ ಇತ್ತು ನಿಮ್ಮ ಮೇಲೆ ಕೂಡ. ಇಬ್ಬರು ಶಾಸಕ ಮಂತ್ರಿಗೌಡ ಕೂಡ ಅವರ ಮೇಲೆ ಆರೋಪ ಇತ್ತು. ಈಗ ಬಿ ರಿಪೋರ್ಟ್ ಸಲ್ಲಿಕೆ ಆಗಿದೆ, ಏನು ಹೇಳ್ತೀರಿ ಸರ್? ನನಗೂ ಆ ಪ್ರಕರಣಕ್ಕೂ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳುವಂಥದ್ದು ನನ್ನ ಸ್ಪಷ್ಟ ನಿಲುವು ಮತ್ತು ಸಾರ್ವಜನಿಕ ವಲಯದಲ್ಲಿ ತಿಳಿದಿರುವಂಥ ವಿಚಾರ. ಅದೇ ರಾಜಕಾರಣಕ್ಕಾಗಿ ಸಾವುಗಳನ್ನು ಬಳಸುವಂಥದ್ದು ಇದು ಹೊಸದಲ್ಲ ಅವ್ರಿಗೆ. ಬಿ ಜೆ ಪಿಯವರ ಸಂಸ್ಕೃತಿ ಇದು. ಎಲ್ಲೇ ಸಾವಾದರೆ ಅಲ್ಲಿ ರಣಹದ್ದುಗಳ ಥರ, ಪಾಪ ರಣಹದ್ದುಗಳು ಆಹಾರಕ್ಕೆ ಹೋಗುತ್ತೆ, ಇವರು ರಾಜಕೀಯಕ್ಕೋಸ್ಕರ ಹೋಗ್ತಾರೆ. ಅಂಥ ಒಂದು ಕೀಳುಮಟ್ಟಕ್ಕೆ ಇವತ್ತು ರಾಜಕಾರಣ ನಮ್ಮ ರಾಜ್ಯದಲ್ಲಿ ತಂದಿಟ್ಟಿದ್ದಾರೆ ಬಿ ಜೆ ಪಿನವರು. ಎಲ್ಲರೂ ಬಂದಿದ್ದರು, ರಾಜ್ಯ ಮಟ್ಟದ ಎಲ್ಲ ನಾಯಕರು, ಅಧ್ಯಕ್ಷರು, ವಿರೋಧ ಪಕ್ಷದ ನಾಯಕರು ಬಂದು ಕೊಲೆ ಅಂತ ಹೇಳೋ ಥರದಲ್ಲಿ ಬಿಂಬಿಸುವಂಥ ಪ್ರಯತ್ನವನ್ನು ಮಾಡಿ ನಮ್ಮ ತೇಜೋವಧೆಯನ್ನು ಮಾಡೋದು ಮತ್ತು ಸಾರ್ವಜನಿಕ ವಲಯಲ್ಲಿ ನಮ್ಮ ಗೌರವವನ್ನು ತಗ್ಗಿಸುವಂಥ ಕೆಲಸ, ಈ ರೀತಿಯಾದಂಥ ಒಂದು ಪ್ರಯತ್ನ. ಅದಕ್ಕೆ ಅವತ್ತು ಕೂಡ ನನ್ನ ನಿಲುವು ಸ್ಪಷ್ಟ. ವಿನಯ್ ಸೋಮಯ್ಯನವರ ಆತ್ಮಹತ್ಯೆ ಆಗಬಾರ್ದಿತ್ತು. ಭಾಳ ನೋವಾಗುತ್ತೆ ಮತ್ತು ಅವರ ಕುಟುಂಬಸ್ಥರಿಗೆ ಕೂಡ ನಾನು ಸಾಂತ್ವನ ನೀಡಿದ್ದೀನಿ. ಇವರು ಬರೀ ಶವದ ಜೊತೆ ಇದ್ದು ಶವ ಸಂಸ್ಕಾರಕ್ಕೆ ಕೂಡ ಒಬ್ಬರು ಇರಲಿಲ್ಲ ನೋಡಿ. ಶವ ಸಂಸ್ಕಾರಕ್ಕೆ ಕುಟುಂಬಸ್ಥರು ಮಾತ್ರ ಇದ್ದರು ಮತ್ತು ಅವರ ಊರಿನ ಜನ ಇದ್ದರು. ಇವರೆಲ್ಲೋದ್ರು, ಇವರ AC ಕಾರ್ನಲ್ಲಿ ಹೊಟ್ಟೋದ್ರು ವಾಪಸ್ಸು. ಅದರಿಂದ ಈ ರೀತಿಯಾಗಿ ವರ್ತಿಸ್ತಾರೆ. ಮತ್ತು ಇದರಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಅವರು ಫೋಟೋ ಹಾಕಿ ಕೊಲೆಗಡಕರು ಅಂತೆಲ್ಲ ಮಾಡಿದರು. ಇವತ್ತು ಈ ಆರೋಪ ಎಲ್ಲ ಸುಳ್ಳು ಅಂತೇಳಿ ತನಿಖೆಯಿಂದ ಹೊರಗೆ ಬಂದಿದೆ. ಅದರಿಂದ ನಾನು ಅವರಿಗೆ ಒತ್ತಾಯವನ್ನು ಮಾಡ್ತೇನೆ. ಇದು ತಾಯಿ ಕಾವೇರಮ್ಮೆಯ ಮಣ್ಣು, ಇದು ಕಾವೇರಿ ಹುಟ್ಟಿದ ನಾಡಿದು. ಇಲ್ಲಿ ಹುಟ್ಟಿರುವಂಥ ಒಂದು ನಾಡಿನ ಮಗ ನಾನು. ನೀವು ನನ್ನ ಮೇಲೆ ಈ ಆರೋಪವನ್ನು ಮಾಡಿದ್ದೀರಿ. ಇವತ್ತು ಆರೋಪ ಸುಳ್ಳಾಗಿದೆ. ನೀವು ಬಂದು ತಾಯಿ ಕಾವೇರಿ ಮುಂದೆ ನಿಂತು ಕ್ಷಮೆಯನ್ನು ಯಾಚಿಸಬೇಕು. ಇಲ್ಲಾಂದರೆ ಆ ತಾಯಿಯ ಶಾಪ ನಿಮಗೆ ತಟ್ಟುತ್ತದೆ ಅಂತ ಹೇಳ್ತೀನಿ. ತನಿಖೆಗೆ ನಿಮ್ಮನ್ನ ಕರೆದಿದ್ದೀರಾ ಹೇಗೆ? ಶಾಸಕರನ್ನು ಕರೆದಿದ್ದಾರೆ, ಮತ್ತು ದೂರದರ ತೆನ್ನಿರೆ ಮೈನಾ ಅಂತ ಹೇಳೋರ ಮೇಲೆ ಕೂಡ ಆರೋಪ ಇತ್ತು, ಅವರನ್ನು ಕರೆದಿದ್ದೀರಾ ಹೇಗೆ? ನನ್ನನ್ನು ಕರೆದಿದ್ದರು, ಬಹುಶಃ ಮಂತರವ್ರನ್ನ ಕೂಡ ಕರೆದಿದ್ದರು. ನಾನು ಹೋಗಿ ನನ್ನ ಏನು ಹೇಳಿಕೆ ಇದೆ ಹೇಳಿದ್ದೇನೆ. ಅವರು ವಿನಯ್ ಸೋಮಯ್ಯನವರ ಕುಟುಂಬಸ್ಥರಿಂದ ಅವರ ಧರ್ಮಪತ್ನಿಯವ್ರನ್ನೆಲ್ಲ ಕರೆದಿದ್ರು. ಅವರೆಲ್ಲ ಹೇಳಿದ್ದಾರೆ ಸ್ಪಷ್ಟವಾಗಿ, ಇದಕ್ಕೂ ಅವ್ರಿಗೇನು ಸಂಬಂಧ ಇಲ್ಲ ಅಂತ ಹೇಳೋದು ಸ್ಪಷ್ಟ. ಇದರಲ್ಲಿ ಏನಿದೆ ಹೇಳಿ? ಅವರು ಪಾಪ ಹೆನ್ನೂರಿನಲ್ಲಿ ಯಾವುದೋ ಅವ್ರ ಕಚೇರಿನಲ್ಲಿ ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ರು. ನಮಗೂ ಅದಕ್ಕೆ ಏನು ಸಂಬಂಧ? ನಾನು ಯಾವ ಥರ ಅವ್ರು ಮಾತಾಡಿದ್ದೀವ, ಯಾವ ಥರ ನೋಡಿದ್ದೀನ? ನನಗೆ ವಿನಯ್ ಸ್ವಾಮಿಯವರು ನನ್ನ ಮುಂದೆ ಬಂದರೆ ಯಾರು ಅಂತ ಗೊತ್ತಿಲ್ಲ. ನಾನು ಹೆಂಗೆ ಅವ್ರ ಆತ್ಮಹತ್ಯೆಗೆ ಕಾರಣ ಆಗೋಕ್ಕೆ ಸಾಧ್ಯ ಇದೆ? ಎಲ್ಲರಿಗೂ ಗೊತ್ತಿರೋವಂಥದ್ದು. ಈಗ ಇಲ್ಲಿ ಬಂದು ವಿಜೇಂದ್ರ ಗೊತ್ತಿಲ್ವಾ? ಅಶೋಕಿಗೆ ಗೊತ್ತಿಲ್ವಾ? ಎಲ್ಲ ಗೊತ್ತಿದೆ ಅವ್ರಿಗೆ. ಗೊತ್ತಿದ್ದರೂ ಈ ರೀತಿ ಮಾಡ್ತಾರೆ. ಮತ್ತು ಅಲ್ಲಿ ಆತ್ಮಹತ್ಯೆ ಮಾಡ್ಕೊಳ್ಳೋಂಥ ಸಂದರ್ಭದಲ್ಲಿ ಆ ಕುಟುಂಬಸ್ಥರಿಗೂ ಕೂಡ ಅಲ್ಲಿ ಪರಿಸ್ಥಿತಿಯನ್ನು ನಿಭಾಯಿಸ್ಲಿಕ್ಕೆ ಬಿಡಲಿಲ್ಲ. ಒತ್ತಡ ಹಾಕಿದರು. ನಾರಾಯಣ ಸ್ವಾಮಿ ಛಲವಾದಿ ಅವರೆಲ್ಲ ಅಲ್ಲಿ ಹೋಗಿದ್ದಾರೆ. ನೋಡಿ ಯಾವ ಥರ ಮಾಡ್ತಾರೆ ಇವರು ಅಂತ ಹೇಳೋಂಥದ್ದು. ಅದಕ್ಕೆ ಇದು ಒಂದು ಮಾತ್ರ ಅಲ್ಲ, ಇಂಥದ್ದು ಭಾಳಷ್ಟು ಘಟನೆಗಳಾಗಿದೆ. ಎಲ್ಲದರಲ್ಲೂ ಈ ರೀತಿಯಾಗಿ ಅವರನ್ನು ಎಕ್ಸ್ಪೋಸ್ ಮಾಡಿದ್ದಾರೆ. ಆದ್ರೂ ಅದೇ ಥರ ಮಾಡ್ತಾರೆ. ಕುಟುಂಬದವರು ಆಕ್ಷೇಪಣೆ ಇರ್ತದೆ ಸರ್ ಇದಕ್ಕೆ, ಈ ಪ್ರಕರಣ ಸಂಬಂಧಪಟ್ಟಾಗ ಈಗ ಬಿ ರಿಪೋರ್ಟ್ ಸಲ್ಲಿಕೆ ಆಗಿದೆ. ಎಷ್ಟು ಟೈಮ್ ಆಯಿತು ಸಲ್ಲಿಕೆ ಆಗಿದೆ? ಈಗ ಸಲ್ಲಿಕೆಯಾಗಿ ಬಹುಶಃ ನಮ್ಮ ವಿಧಾನಸಭೆ ಪ್ರಾರಂಭವಾದಂಥ ಸಂದರ್ಭ ಆವಾಗ, ಅಂದರೆ ಆಗಸ್ಟ್ನಲ್ಲಿ. ಈಗ ನಾವು 2 ತಿಂಗಳಾಗ್ತಾ ಬಂತು. ಯಾರೂ ಆಕ್ಷೇಪಣೆ ಸಲ್ಲಿಸಲಿಲ್ಲ. ಮತ್ತು ಅವರ ಧರ್ಮಪತ್ನಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಪೊನ್ನಣ್ಣ ಅವರಿಗೂ ವಿನಯ್ ಸೋಮಯ್ಯನಿಗೂ ಯಾವುದೇ ಸಂಪರ್ಕ ಇಲ್ಲ, ಪರಿಚಯ ಇಲ್ಲ ಅಂತ ಹೇಳೋದು. ಪಕ್ಕ ರಾಜಕೀಯವಾಗಿ ಹೇಳ್ತಿದ್ದಾರೆ ಅಂತ ಹೇಳ್ತೀರಾ ನೀವು ಶಾಸಕರನ್ನು ಅಂತ? ನನಗೆ ಹೆಂಗೆ ಏನು ಸಂಬಂಧ ಇರ್ತದೆ? ಏನು ಸಂಬಂಧ ಇದೆ ಹೇಳಿ? ನನಗೂ ವಿನಯ್ ಸ್ವಾಮಿನವ್ರಿಗೆ ಏನು ಸಂಬಂಧ? ನಾನು ಯಾವ ಥರ ಒಂದು ಆತ್ಮಹತ್ಯೆ ಪ್ರಕರಣದಲ್ಲಿ ಆತ್ಮಹತ್ಯೆಯನ್ನು ಎಬೆಟ್ ಮಾಡುವಂಥದ್ದು ಅಪರಾಧ. 306 ಆವಾಗ IPCನಲ್ಲಿ. ಈಗ ಈ ಹೊಸ ಕಾನೂನು BNSನಲ್ಲಿ ಯಾವ ಸೆಕ್ಷನ್ ಗೊತ್ತಿಲ್ಲ ನನಗೆ. 306 IPCಯಲ್ಲಿ ಅಬೆಟ್ಮೆಂಟ್ ಟು ಸುಸೈಡ್ ಈಸ್ ಎನ್ ಅಫೆನ್ಸ್. ಅಬೆಟ್ಮೆಂಟ್ ಅಂದ್ರೇನು? ಸಂಪರ್ಕ ಬೇಕವಾ ಬೇಡವಾ? ಯಾವ ಥರ ಒಂದು ದಿವಸ ಮಾತಾಡಿರ್ಬೇಕಾ ಬೇಡವಾ? ಮತ್ತು ನಿಕಟವಾದಂಥ ಸಂಪರ್ಕ ಇರಬೇಕು. ಆ ಘಟನೆಗೂ ನಿಮ್ಮ ಇದಕ್ಕೆ ನಿಕಟವಾಗಿರಬೇಕು. ಒಂದು ಉದಾಹರಣೆ ಹೇಳಬೇಕಂದ್ರೆ, ಒಂದು ಪ್ರಕರಣ ಇದೆ ಮಧ್ಯಪ್ರದೇಶದಲ್ಲಿ ನಡೆದಂಥದ್ದು. ಒಬ್ಬರು ಹೆಂಡತಿ ಮನೆಯಲ್ಲಿ ಪೂರ್ಣವಾಗಿ ಸೀಮೆಣ್ಣೆ ಹುಯ್ಕೊಂಡು ಬಂದು ಗಂಡನ ಹತ್ರ ನಾನು ಸತ್ತೋಗ್ತೀನಿ ಸುಟ್ಕೊಂಡು ಅಂತ ಹೇಳ್ತಾನೆ. ಅವನು ಮ್ಯಾಚ್ ಬಾಕ್ಸ್ ಕೊಡ್ತಾನೆ ಅವ್ರ ಕೈಗೆ. ಇದಾಗಿರುವಂಥ ಪ್ರಕರಣ. ದಟ್ ಈಸ್ ಅಬೆಟ್ಮೆಂಟ್. ಇದು ಪೊನ್ನಣ್ಣ ಅವರ ಮಾತು. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು.